ಅವರ ಮನೆಯಲ್ಲಿ ಗೌತಮ್ ಬುದ್ಧ 2570ನೇ ಜಯಂತಿ ವಿಚಾರದ ಬಗ್ಗೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಇವತ್ತಿನ ದಿನ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದಂತೆ ಮೂಲ ಭಾರತ ದೇಶದಲ್ಲಿ ಮೂಲ ಧರ್ಮ ಬೌದ್ಧ ಧರ್ಮ ನಮ್ಮ ದೇಶದಲ್ಲಿ ಇದ್ದಿದ್ದು. ಕಾಲಕ್ರಮೇಣ ಇದು ಕೆಲವು ಪಟ್ಟಭದ್ರ ಶಕ್ತಿಗಳು ಸೇರಿ ಆ ಧರ್ಮವನ್ನು ದಮನ ಮಾಡಿ ಬೇರೆ ಧರ್ಮವನ್ನು ಸ್ಥಾಪನೆ ಮಾಡಿ ಆ ಧರ್ಮದಲ್ಲಿ ಇವತ್ತಿನ ದಿನ ಮೂಢನಂಬಿಕೆಗಳು, ಕಂದಾಚಾರಗಳು, ದೌರ್ಜನ್ಯಗಳು ಯಥೇಚ್ಛವಾಗಿ ಈಗ ಇಡೀ ಭಾರತ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಬೌದ್ಧ ಧರ್ಮ ಬುದ್ಧ ಇಷ್ಟೇ ಹೇಳಿರೋದು ಸಮಾನತೆ, ಪ್ರೀತಿ, ವಾತ್ಸಲ್ಯ ಇವು ನಮಗೆ ಹೇಳ್ಕೊಟ್ಟಿರ್ತಕ್ಕಂಥ ಬುದ್ಧ ನಡಿಗೆ ಇವತ್ತೆಲ್ಲರೂ ಕೂಡ ನಾವು ಆ ಮಾರ್ಗದಲ್ಲಿ ನಾವು ನಡಿಬೇಕಂತ ಹೇಳ್ಬಿಟ್ಟು ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಟಿ ವಿಜಯಕುಮಾರ್ ಅವರು, ಡಾಕ್ಟರ್ ಅರವಿ ಶಿವಪ್ಪನವರು, ಮತ್ತು ಪಂಡಿತ್ ಮುನಂಟಪ್ಪನವರು, ಮೇಡಮ್ ಹೆಸರು ಗೊತ್ತಿಲ್ಲ, ರಾಧಾ ಮೇಡಮ್ನವರು, ವಿಜಯಕುಮಾರ್, ನಮ್ಮ ಓಂ ಪ್ರಕಾಶ್ ಅವರು, ಇನ್ನೂ ಅನೇಕ ನಮ್ಮ ಗೆಳೆಯರು, ಈಗ ಭಾಗದ ನಮ್ಮ ಮಂಜುನಾಥ್ ರೆಡ್ಡಿ ಅವರು, ಇವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದ ಭಾಗವಹಿಸಿ ತಮ್ಮ ತಮ್ಮ ಸಲಹೆಗಳನ್ನು ಮತ್ತು ಬುದ್ಧನ ಬಗ್ಗೆ ಮತ್ತು ಅಂಬೇಡ್ಕರ್ ಬಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳು ಸವಿಸ್ತರವಾಗಿ ಈ ವ್ಯವಸ್ಥೆ ಬಗ್ಗೆ ಭಾಳ ಚೆನ್ನಾಗಿ ಮನವರಿಕೆ ಮಾಡಿಕೊಟ್ರು. ನಾವೆಲ್ಲರೂ ಕೂಡ ಆ ಥರ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಈಗ ಏನು ಡಿ ಸಾಹೇಬ್ರು ಹೇಳಿದ್ರಲ್ಲ ಆ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ನಾವು ಮಾನವರಾಗಿ ನಾವು ಪುಣ್ಯ ಅಂತ ಹೇಳ್ಬಿಟ್ಟು ನಾವು ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಪಡ್ತೀವಿ. ಆದರೆ ಇವತ್ತಿನ ದಿನ ನಮ್ಮ ಡಾಕ್ಟ್ರು ಅರವಿ ಶಿವಪ್ಪನವರು ಸುಮಾರು 12 ವರ್ಷಗಳಿಂದ ಕೂಡ ಈ ಸಮಾಜವನ್ನು ಪರಿವರ್ತನೆ ಮಾಡಬೇಕಂತ ಹೇಳ್ಬಿಟ್ಟು ಈ ಗೊಡ್ಡು ಸಂಪ್ರದಾಯಗಳನ್ನು ತೊಲಗಿಸಬೇಕಂತ ಹೇಳ್ಬಿಟ್ಟು ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಕೂಡ ಸಮಾಜದ ಪರಿವರ್ತನೆ ಬಗ್ಗೆ ಎಷ್ಟು ಹೋರಾಟ ಮಾಡಿದ್ದಾರೆ. ಅವ್ರದ್ದೇ ಆದಂಥ ಒಂದು ಧರ್ಮವನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ. ಆದರೆ ಆ ಧರ್ಮ ಅವರ ಸಿದ್ಧಾಂತ ಅವರಿಗೆ ಏನು ಫಲ ಸಿಕ್ಕಲಿಲ್ಲ. ಮತ್ತು ಅದೇ ಯಾರು ಇದ್ದಾರೋ ವರ್ಣಾಶ್ರಮ ಧರ್ಮ ಅವ್ರ ಕಡೆನೇ ಹೋಗಿದ್ದಾರೆ, ಅವ್ರ ಕಡೆನೇ ಆ ಆಚಾರ ವಿಚಾರ ಕೂಡ ಮಾಡ್ತಾ ಇದ್ದಾರೆ. ಈಗ ಅನೇಕ ಸಮಾಜದ ಹರಿಕಾರರು ಕೇರಳದಲ್ಲಿ ನಾರಾಯಣ್ ಗುರು ಆಗಿರ್ಬೋದು, ತಮಿಳುನಾಡಲ್ಲಿ ಪೆರಿಯಾರ್ ರಾಮಸ್ವಾಮಿ ಅಯ್ಯಂಗಾರ್ ಆಗಿರ್ಬೋದು, ಇನ್ನು ಕನಕದಾಸರಾಗಿರ್ಬೋದು, ಇನ್ನು ಅನೇಕ ಸಮಾಜದ ಸುಧಾರಕರು ಭಾಳಷ್ಟು ಈ ಸಮಾಜವನ್ನು ಗೊಡ್ಡು ಸಂಪ್ರದಾಯಗಳನ್ನು ಪರಿವರ್ತನೆ ಮಾಡಬೇಕಂತ ಹೇಳ್ಬಿಟ್ಟು ಮಾಡಿದ್ರು. ಆದರೂ ಕೂಡ ಈಗ ಇನ್ನೂ ಈ ಜಾತಿ ವ್ಯವಸ್ಥೆ ಹೋಗಲಿಲ್ಲ. ಈ ಜಾತಿ ವ್ಯವಸ್ಥೆ ಹೋಗೋವರೆಗೂ ಕೂಡ ನಾವು ಯಾವುದೇ ರೀತಿ ಕೂಡ ನಾವು ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ನಮಸ್ಕಾರ ಮಾಡ್ತಾ ನಾನು ಮಾತಾಡ್ತೀನಿ.